ಇವತ್ತು ಎಲ್ಲ ಹಿಂದೂಗಳಿಗೆ ಬಹಳ ಪವಿತ್ರವಾದ ದಿನ. ವೈಕುಂಠ ಏಕಾದಶಿಯಲ್ಲಿ ನಾವು ಉಪವಾಸ ಇದ್ದು ಭಕ್ತಿ ಶ್ರದ್ಧೆಯಿಂದ ಆ ವಿಷ್ಣು ದೇವರನ್ನ ಪ್ರಾರ್ಥಿಸಿಕೊಂಡ್ರೆ ನಾವು ಏನ್ ನೆನ್ಸ್ಕೊಂಡ್ರೆ ಆಗತ್ತೆ ಅನ್ನತ್ತೆ. ಮತ್ತು ಇವತ್ತು ಎಲ್ಲರೂ ಕೂಡ ವೈಕುಂಠ ದ್ವಾರದಲ್ಲಿ ಹೋದವರಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅನ್ನೋದು ಎಲ್ಲರ ನಂಬಿಕೆ. ಮತ್ತು ಇವತ್ತು ನಮ್ಮ ಈ ದೇವಸ್ಥಾನದಲ್ಲಿ ಬಹಳ ಹಲವಾರು ವರ್ಷಗಳಿಂದ ಈ ವರ್ಷ ಅದ್ದೂರಿಯಾಗಿ ವೈಕುಂಠ ಏಕಾದಶಿನ ಆಚರಿಸ್ತಾ ಇದೀವಿ. ಮತ್ತು ಎಲ್ಲಾ ರೀತಿಯ ಸೌಲಭ್ಯ ಸೌಕರ್ಯಗಳನ್ನು ಕೂಡ ಮಾಡಿದೀವಿ. ಮತ್ತು ವಿಷ್ಣು ಅಲಂಕಾರ ಪ್ರಿಯ, ಅದರಿಂದ ಬಹಳಷ್ಟು ಇವತ್ತು ನಮ್ಮ ದೇವಸ್ಥಾನದಲ್ಲಿ ಬಹಳ ಅಲಂಕೃತವಾಗಿದೆ. ಮತ್ತು ದೇವಸ್ಥಾನದಲ್ಲಿ ಈ ವಿಶಿಷ್ಟ ಅಂದ್ರೆ ನಮ್ಗೆ ವಿಷ್ಣು ಮತ್ತು ಶಿವ ಎರಡು ಪಕ್ಕ ಗರ್ಭಗುಡಿ ಇದ್ದಾರೆ. ಇದು ರಂಗನಾಥ ಸ್ವಾಮಿ ಇಡೀ ಪ್ರಪಂಚದಲ್ಲೇ ದೊಡ್ಡದಾದ ಒಂದು ರಂಗನಾಥ ಸ್ವಾಮಿ 26 ಅಡಿ. ಮತ್ತು ದೇವಸ್ಥಾನ 1 ಎಕರೆ ಅಷ್ಟು ವಿಸ್ತೀರ್ಣದಲ್ಲಿದೆ. ಎಲ್ಲಾ ದೇವರುಗಳು ಇದೆ ಇಲ್ಲಿ. ರಂಗನಾಥ, ವೆಂಕಟೇಶ್ವರ, ಲಕ್ಷ್ಮಿ, ಸುಂದರೇಶ್ವರ, ತ್ರಿಪುರ ಸುಂದರಿ, ಕಾಳಭೈರವ, ಶಿರಡಿ ಸಾಯಿಬಾಬಾ, ಶ್ರೀ ಗುರು ದಕ್ಷಿಣಾಮೂರ್ತಿ, ಮತ್ತು ಬಲಮುರಿ ಗಣಪತಿ, ಪಂಚಮುಖಿ ಆಂಜನೇಯ ಸ್ವಾಮಿ, ವೆಳ್ಳಿದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ, ಶ್ರೀನಾತ್ಮ ಭಗವಾನ್ ಎಲ್ಲ ಇದೆ. ಹಾಗಾಗಿ ಇವತ್ತು ಈ ನಮ್ಮ ದೇವಸ್ಥಾನದಲ್ಲಿ ಹೆಚ್ಚೆಚ್ಚಿಗೆ ಮದುವೆಗಳು ಸಾವಿರಾರು ಮದುವೆಗಳಾಗತ್ತೆ ಇಲ್ಲಿ. ಮತ್ತು ಒಂದು ನಂಬಿಕೆ, ಇಲ್ಲಿ ಮದುವೆ ಆದವರು ಬಹಳ ಚೆನ್ನಾಗಿರ್ತಾರೆ ಅಂತ. ಹಾಗಾಗಿ ಇಲ್ಲಿ 3-4 ತಲೆಮಾರು ಮದುವೆ ಆಗ್ತಾರೆ. ಮತ್ತು ಈ ದೇವಸ್ಥಾನದಲ್ಲಿ ನೀವು ಬಂದು ಶಾಂತಿಯಿಂದ ಭಕ್ತಿ ಶ್ರದ್ಧೆಯಿಂದ ಏನೇ ಕೇಳ್ಕೊಂಡ್ರು ಕೂಡ ಆಗತ್ತೆ ಅನ್ನೋ ನಂಬಿಕೆ ಇದೆ. ಮತ್ತು ದಿನೇ ನಾವೆಲ್ಲರೂ, ನಾನು, ಹುಚ್ಚಪ್ಪ, ಶ್ರೀನಿವಾಸು, ನರಸಿಂಹನ್ ಅವರು, ವೆಂಕಟೇಶ್ ಅವರು, ಬಾಬುರವರು ಮತ್ತು ನಾಗರಾಜು ನಾವೆಲ್ಲ ಸೇರ್ಕೊಂಡು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾ ಇದ್ವಿ. ಮತ್ತು ಎಲ್ಲಾ ಜನತೆ ಅವ್ರ ಸಹಕಾರ ನಾವು ಕೋರ್ತಿದೀವಿ. ಇನ್ನೂ ಒಳ್ಳೆ ದೇವಸ್ಥಾನ ಇನ್ನೂ ಹೆಚ್ಚೆಚ್ಚಾಗಿ ಮಾಡ್ಬೇಕು ಅಂತ. ಮತ್ತು ಇವತ್ತು ನಾವು 3 ಕ್ಯೂ ಮಾಡಿದ್ವಿ, 2 ರ್ಯಾಂಪ್ ಮಾಡಿದ್ವಿ. VIP, VVIP ಕ್ಯೂ ಅಲ್ಲಿ ಇದೆ ಒಳಗಡೆ. ಮತ್ತೆ ಇವತ್ತು ನಾವು ಬಹಳ ಜನ ಕೇಳ್ಕೊತಾ ಇದ್ವಿ, ನೀವು ಆರತಿ ಕೊಡಬೇಡಿ, ಅದೇ ಲೇಟ್ ಆಗತ್ತೆ ಅಂತ. ಆಗ ಆರತಿ ನಿಲ್ಸಿದ್ವಿ. ಮತ್ತು ಪಾಸಸ್ಸು ಕೊಡಬೇಡಿ ಅಂತ ಹೇಳಿದ್ರು. ಈಗ ಪಾಸಸ್ಸು ನಿಲ್ಸಿದ್ವಿ. ನಾವು ಪಾಸ್ ನಿಲ್ಲಿಸಿದ್ರೆ ಜನ ಕಡಿಮೆ ಆಗ್ಬೋದು ಅಂದ್ರೆ ಏನು ಕಡಿಮೆ ಆಗಿಲ್ಲ, ಬರ್ತಾನೆ ಇದಾರೆ. ಹಾಗಾಗಿ ಆ ದೇವ್ರ ಮೇಲೆ ಭಕ್ತಿ ಇಟ್ಟು ಎಲ್ರು ಏನೇನ್ ಬೇಡ್ಕೋತಾರೋ ಎಲ್ಲ ಒಳ್ಳೇದಾಗುತ್ತೆ, ಎಲ್ರು ಒಳ್ಳೇದಾಗುತ್ತೆ. ಬಹಳ ಅಲಂಕಾರ ಅದ್ದೂರಿಯಾಗಿ ನಡೆಸಿದ್ದಾವೆ. ಎಲ್ಲ ದಿನಗಳು ಕೂಡ ಮುಂದೆ ಬರ್ತಾ ಇದ್ದಾರೆ. ಈ ದೇಶದಲ್ಲಿ ಒಂದು ಸತ್ಯ ಇದೆ, ಆ ನಂಬಿಕೆ ಮೇಲೆ ಭಕ್ತಾದಿಗಳು ವಾಲಂಟಿಯರ್ಲಿ ಬರ್ತಾರೆ, ಹೋಗ್ತಾರೆ. ಮುಂದೆ ಜನ ಕೂಡ ಪ್ರಸಾದ ಮಾಡಿಸಿದ್ವಿ ನಾವು. ಯಾಕಂದ್ರೆ ಈ ದೇಶದಲ್ಲಿ ಎಲ್ಲ ದಂಪತಿಗಳು ಇರುವಂತ ದೇವಸ್ಥಾನ ಇದೊಂದು. ಆಮೇಲೆ ಕೈಲಾಸ, ವೈಕುಂಠ, ಈಶ್ವರ ಮತ್ತೆ ವೆಂಕಟೇಶ್ವರ ಪಕ್ಕದಲ್ಲಿ ಇರುವಂತ ದೇವಸ್ಥಾನ ಇದೆ. ಯಾವುದೇ ಆ ಕಡೆ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಯಾರು ಭಕ್ತಿಯಿಂದ ನಿಷ್ಠರಾಗ್ತಾರೆ ಅವ್ರಿಗೆಲ್ಲ ದೇವರು ಆಶೀರ್ವಾದ ಮಾಡ್ತಾರೆ. ನಾವು ಕೂಡ ರೈತ ಕಲ್ಯಾಣಕ್ಕಾಗಿ ಹೋಮ ಹವನ ಮಾಡ್ತೀವಿ. 4 ಬೆಳೆಗಳಾಗಿ ಎಲ್ಲರೂ ದೇಶ ಮಾಡ್ತಾರೆ, ಎಲ್ಲ ಪ್ರೀತಿಯಿಂದ ಬಾಳಿಗೆ ಅಂತೇಳಿ ಈ ಮೂಲಕ ಬೆಳೆಸ್ಕೊಳ್ತೀವಿ. ಗುರುಭ್ಯೋ ನಮಃ. ಹರಿ ಓಂ. ಈ ದಿವಸ ವೈಕುಂಠ ಏಕಾದಶಿ ಪ್ರಯುಕ್ತ ಹಿಂದಿನ ದಿವಸವಾದ ನಿನ್ನೆ ಬೆಳಿಗ್ಗೆ 9 ಗಂಟೆಗೆ ಎಲ್ಲಾ ದೇವರುಗಳಿಗೂ ಪಂಚಾಮೃತ ಅಭಿಷೇಕವನ್ನು ನಡೆಸಲಾಗಿದೆ. ಅದಾದ ನಂತರ ದೇವರಿಗೆ ವಿವಿಧವಾದ ಅಲಂಕಾರವನ್ನು ಮಾಡಿ ಈ ದಿವಸ ಬೆಳಿಗ್ಗೆ ಪ್ರಾತಃ ಕಾಲ 3 ಗಂಟೆಯಿಂದ ಸುಪ್ರಭಾತ ಸೇವೆ, ಸಹಸ್ರನಾಮಾರ್ಚನೆ, ನಿತ್ಯಾರಾಧನೆ ಮಾಡಿ ಮಹಾಮಂಗಳಾರತಿ ಮಾಡಿ ವೈಕುಂಠ ದ್ವಾರ ದರ್ಶನವನ್ನು ಏರ್ಪಡಿಸಲಾಗಿದೆ. 5 ಗಂಟೆಗೆ ಮಹಾಮಂಗಳಾರತಿ ಮಾಡಿ ವೈಕುಂಠ ದ್ವಾರ ದರ್ಶನ ಆದ್ಮೇಲೆ ಭಕ್ತಾದಿಗಳಿಗೆ ಧರ್ಮ ದರ್ಶನವನ್ನು ಅನುಕೂಲ ಮಾಡಿಕೊಟ್ಟಿದೆ. ಬೆಳಿಗ್ಗೆಯಿಂದ ಜನ ಸಹಸ್ರಾರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಬಂದು ಇಲ್ಲಿ ಎಲ್ಲಾ ದೇವರನ್ನು ದರ್ಶನ ಮಾಡಿ ವೈಕುಂಠ ದ್ವಾರ ದರ್ಶನ ಮಾಡಿ ಅಲ್ಲಿ ಹೊರಗಡೆ ಎಕ್ಸಿಟ್ ಆದಾಗ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ.